ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ನಿಮಗೆ ಅದ್ಭುತವಾದ ದಿನವಾಗಿರುತ್ತದೆ. ಸಕಾರಾತ್ಮಕ ಶಕ್ತಿಯನ್ನು ಆಧರಿಸಿ ಮುನ್ನಡೆಯಬೇಕು. ವಿಷಯಗಳು ಹೆಚ್ಚು ಸ್ಥಿರವಾಗಿ ಮತ್ತು ಫಲಪ್ರದವಾಗಿರುವುದನ್ನು ನೀವು ಕಂಡುಕೊಳ್ಳುವಿರಿ. ಇಂದು ನಿಮ್ಮ ಸಂಬಂಧಗಳು ಬಲವಾಗಿ ಮತ್ತು ಸ್ಥಿರವಾಗಿರುತ್ತವೆ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹಿಂದಿನ ಎಲ್ಲ ಪ್ರಯತ್ನಗಳ ಫಲವನ್ನು ನೀವು ಅಂತಿಮವಾಗಿ ಇಂದು ಪಡೆಯಬಹುದು. ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಆನಂದಿಸುವ ಸಮಯವಿದು. ಇಂದು ಕೃಷಿ ಭೂಮಿಗೆ ನೀರಾವರಿ ಅಳವಡಿಸುವ ಯೋಜನೆ ಮಾಡಬಹುದು. ಮದುವೆಯ ಸಾಲಾವಳಿ ಕೇಳುವ ಸಮಯವಿದು. ವಿವಾಹದ ಸಮಸ್ಯೆಗಳಿಗೆ ಬಂಧುಗಳ ನೆರವಿನಿಂದ ಪರಿಹಾರ ದೊರೆಯುತ್ತದೆ. ಮದುವೆಗಾಗಿ ಕಲ್ಯಾಣ ಮಂಟಪವನ್ನು ಬುಕಿಂಗ್ ಮಾಡುವಿರಿ. ಹಣಕಾಸು ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಮಾನಸಿಕ ನೆಮ್ಮದಿಗಾಗಿ ದೂರ ಪ್ರಯಾಣ ಮಾಡಬೇಕಾಗಬಹುದು. ಬಹುದಿನಗಳ ನಂತರ ನಿಮ್ಮ ಆಸೆ ಒಂದು ಇಂದು ಈಡೇರಲಿದೆ. ಇಂದು ನೀವು ಹಲವು ವಿಷಯಗಳಲ್ಲಿ ದುಡುಕಿ ನಿಮ್ಮ ಅತ್ಯಮೂಲ್ಯ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ನಿಮ್ಮ ಕಚೇರಿ ಕಾರ್ಯಗಳು ಅತ್ಯಂತ ವೇಗ ಪಡೆಯಲಿದೆ. ನಿಮ್ಮ ಹಿತಶತ್ರುಗಳಿಂದ ನಿಮಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಇಂದು ಮಾತು ಹೆಚ್ಚನ್ನು ಆಡಬೇಡಿ ಮತ್ತು ಅಂತಹ ಜನರ ಸಂಪರ್ಕವನ್ನು ಸಹ ಇಟ್ಟುಕೊಳ್ಳಬೇಡಿ. ಇಂದು ಹೂಡಿಕೆಯ ವಿಷಯದಲ್ಲಿ ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ. ಕೆಲಸದ ಬಗ್ಗೆ ಆತುರ ಪಡಬೇಡಿ. ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರಣಯಭರಿತ ಸಮಯವನ್ನು ಕಳೆಯುತ್ತೀರಿ. ವ್ಯಾಪಾರ ಮಾಡುವ ಜನರು ತಮ್ಮ ಆದಾಯವನ್ನು ಹೆಚ್ಚಿಸುವತ್ತ ಸಂಪೂರ್ಣ ಗಮನ ಹರಿಸುತ್ತಾರೆ. ಇಂದು ನೀವು ನಿಮ್ಮ ಕೆಲಸಕ್ಕೆ ಉತ್ಸಾಹದಿಂದ ಸೇರುತ್ತೀರಿ. ಇದರಿಂದಾಗಿ ನಿಮ್ಮ ಕೆಲಸ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ಆದರೆ ನಿಮ್ಮ ಆರೋಗ್ಯವು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇಂದು ಕಾನೂನು ತೊಂದರೆಗಳು, ಅಡೆತಡೆಗಳು, ನೋವುಗಳು ಅಥವಾ ವಿವಾದಗಳು ನಿಮ್ಮ ಸಂತೋಷಕ್ಕೆ ಅಡ್ಡಿಯಾಗಬಹುದು. ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಮತ್ತು ಸಮಸ್ಯೆಯಲ್ಲಿಯೇ ನೀವು ಪರಿಹಾರವನ್ನು ಕಂಡುಕೊಳ್ಳುವಿರಿ. ಶತ್ರುಗಳ ಮಾತನ್ನು ನಿರ್ಲಕ್ಷಿಸಿ ಮತ್ತು ನಿಮ್ಮ ಹಿತೈಷಿಗಳ ಮೇಲೆ ಕೇಂದ್ರೀಕರಿಸಿ. ಇಂದು ನೀವು ಯಶಸ್ಸನ್ನು ಸಾಧಿಸಲು ಶ್ರಮಿಸಿದ್ದೀರಿ ಮತ್ತು ಈಗ ಅದೃಷ್ಟ ನಿಮ್ಮ ಕಡೆ ಇದೆ. ನೀವು ಭಾವನಾತ್ಮಕ ಮಟ್ಟದಲ್ಲಿ ನಿರಾಶೆಗೊಳ್ಳುವುದಿಲ್ಲ ಮತ್ತು ದಾಂಪತ್ಯ ಜೀವನವು ಸಹ ನಿಮ್ಮನ್ನು ಆನಂದದಿಂದ ಇಡುತ್ತದೆ. ಯಶಸ್ಸನ್ನು ಉಡುಗೊರೆಯಾಗಿ ತೆಗೆದುಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಯಾರೂ ಆಳಲು ಬಿಡಬೇಡಿ. ವೃಷಭ ರಾಶಿ, ಇಂದು ನೀವು ಯಾರಿಗಾದರೂ ಮಾರ್ಗದರ್ಶಕರಾಗಿ ವರ್ತಿಸುವ ಸಾಧ್ಯತೆ ಇದೆ. ಈ ವ್ಯಕ್ತಿಯು ನಿಮ್ಮ ಕೌಶಲ್ಯ ಮತ್ತು ಆತ್ಮವಿಶ್ವಾಸಕ್ಕಾಗಿ ನಿಮ್ಮನ್ನು ಅಸೂಯೆ ಪಡುವಂತೆ ಮಾಡಬಹುದು. ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡುವ ಮೂಲಕ ಜ್ಞಾನವನ್ನು ನೀಡಲು ಪ್ರಯತ್ನಿಸಿ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಭರವಸೆಯಂತೆ ನೀವು ಇಂದು ಆರೋಗ್ಯವನ್ನು ಕಾಣಬಹುದು. ಆದರೆ ಹಣಕಾಸು ಇಂದು ನಿಮಗೆ ದೊಡ್ಡ ಸಮಸ್ಯೆಯಾಗಬಹುದು. ಇಂದು ನೀವು ನಿರ್ಣಯಗಳನ್ನು ಕೈಗೊಳ್ಳುವಾಗ ಉದ್ವೇಗಕ್ಕೆ ಒಳಗಾಗದಿರಿ. ತಾಳ್ಮೆಯಿಂದ ನಡೆದುಕೊಂಡಲ್ಲಿ ದಿನವಿಡೀ ಯಶಸ್ಸು ನಿಮ್ಮದಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಪ್ರೀತಿ ಪಾತ್ರರೊಂದಿಗೆ ಒಡನಾಟ, ಸಂಶೋಧನೆ ವಿಭಾಗದಲ್ಲಿ ಕೆಲಸ ಮಾಡುತ್ತಾ ಇರಿ. ಇಂದು ನೀವು ಸ್ವಲ್ಪ ಜಾಗರೂಕರಾಗಿಯೇ ಇರಬೇಕು. ಮುಖ್ಯವಾಗಿ ಸಂಜೆ ವೇಳೆಯಲ್ಲಿ ವಾಹನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇಂದು ನೀವು ನಿಮ್ಮ ಕೆಲಸಕ್ಕೆ ಯೋಜನೆಗಳನ್ನು ರೂಪಿಸುವ ದಿನವಾಗಿರುತ್ತದೆ. ನಿಮ್ಮ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದರಿಂದ ನಿಮ್ಮ ಸಂತೋಷಕ್ಕೆ ಯಾವುದೇ ಮಿತಿ ಇರುವುದಿಲ್ಲ. ಕುಟುಂಬ ಸದಸ್ಯರು ಮದುವೆಯಲ್ಲಿ ಯಾವುದೇ ಅಡಚಣೆ ಇದ್ದರೆ ಅದು ಸಹ ಇಂದು ದೂರವಾಗುತ್ತದೆ. ಪ್ರಯಾಣ ಮಾಡುವಾಗ ನಿಮಗೆ ಕೆಲವು ಪ್ರಮುಖ ಮಾಹಿತಿ ಸಿಗುತ್ತದೆ. ಇಂದು ನಿಮ್ಮ ಕೆಲವು ಕೆಲಸಕ್ಕಾಗಿ ನೀವು ಪ್ರವಾಸಕ್ಕೆ ಹೋಗಬಹುದು. ಇಂದು ನೀವು ಹೇಳುವ ಯಾವುದೋ ವಿಷಯದ ಬಗ್ಗೆ ಕುಟುಂಬ ಸದಸ್ಯರ ಮಧ್ಯೆ ವಿವಾದವಿರಬಹುದು. ನೀವು ಇಂದು ಸ್ವಯಂ ವಿನಾಶಕಾರಿ ಎಂದು ಭಾವಿಸುತ್ತಿದ್ದರೆ ಒಂಟಿಯಾಗಿರಲು ಸಮಯ ತೆಗೆದುಕೊಳ್ಳಿ. ಸಂಬಂಧಗಳಲ್ಲಿ ಸಭ್ಯರಾಗಿರಿ. ಇದು ಸ್ವಯಂ ವಿಶ್ಲೇಷಣೆ, ಧ್ಯಾನ ಮತ್ತು ಸೃಜನಶೀಲರಾಗಿರಲು ಉತ್ತಮ ಸಮಯ.
ನಷ್ಟವು ನಿಮ್ಮನ್ನು ಕಾಡುತ್ತಿದ್ದರೆ ಶಾಂತಿ ಮತ್ತು ಭರವಸೆಗಾಗಿ ನಿಮ್ಮ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರನ್ನು ಸಂಪರ್ಕಿಸಿ. ಇಂದು ನೀವು ನಿರ್ಬಂಧಿತರಾಗಿರುತ್ತೀರಿ ಮತ್ತು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಅಷ್ಟಾಗಿ ಸಾಧ್ಯವಾಗುವುದಿಲ್ಲ. ಇಂದು ನಿಮ್ಮಲ್ಲಿ ಕೆಲವರು ಜೀವನದ ಹೊಸ ಅರ್ಥವನ್ನು ಕಂಡುಹಿಡಿಯಲು ಪ್ರಯತ್ನಿಸಬಹುದು. ನಿಮ್ಮ ಆಕಾಂಕ್ಷೆಗಳು, ಕನಸುಗಳು ಮತ್ತು ವಿಗ್ರಹಗಳು ಎಲ್ಲವೂ ಹೊಸ ರೂಪವನ್ನು ಪಡೆಯುತ್ತವೆ. ಮಿಥುನ ರಾಶಿ, ಇಂದು ನೀವು ಈಗಾಗಲೇ ಯಾರೊಂದಿಗಾದರೂ ಸಂಬಂಧ ಹೊಂದಿರುವ ವ್ಯಕ್ತಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇದು ವ್ಯವಹಾರ, ಮದುವೆ ಅಥವಾ ಯಾವುದೇ ಇತರ ಪಾಲುದಾರಿಕೆಯಲ್ಲಿಯೂ ಆಗಿರಬಹುದು. ಇಂದು ಹಣದ ವಿಷಯಗಳಲ್ಲಿ ಜಾಗರೂಕರಾಗಿರಿ ಮತ್ತು ಆನ್ಲೈನ್ನಲ್ಲಿ ವ್ಯಾಪಾರ ಮಾಡುವುದನ್ನು ತಪ್ಪಿಸಿ. ವೈಯಕ್ತಿಕ ಮತ್ತು ವೃತ್ತಿಪರ ಬದ್ಧತೆಗಳ ನಡುವೆ ರಾಜಿ ಮಾಡಿಕೊಳ್ಳಬಹುದು. ಆದ್ದರಿಂದ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇಂದು ಕಂಪ್ಯೂಟರ್ ಸೈಬರ್ ಸೆಂಟರ್ ಹೊಂದಿದ್ದವರಿಗೆ ಆರ್ಥಿಕ ನಷ್ಟವಾಗಬಹುದು. ಇಷ್ಟೊಂದು ಸಾಲವನ್ನು ತೀರಿಸುವುದು ಹೇಗೆ ಎಂದು ಗೋಳಾಟವಿರಬಹುದು. ಕೆಲಸದಲ್ಲಿರುವವರಿಗೆ ಮುಂಬಡ್ತಿ ದೊರೆಯುತ್ತದೆ. ಉದ್ಯೋಗದಲ್ಲಿನ ಬದಲಾವಣೆಯಿಂದಾಗಿ ಸಂಪಾದನೆಯಲ್ಲಿ ಪ್ರಗತಿ ಕಂಡುಬರುತ್ತದೆ. ಅತಿಯಾದ ಹಣದ ಆಸೆಯಿಂದಾಗಿ ಸಂಕಷ್ಟ ಎದುರಾಗಬಹುದು. ಇಂದು ನಿಮ್ಮ ಕೆಲಸಕ್ಕೆ ಕುಟುಂಬ ಜನರು ಮತ್ತು ಮೇಲಿನ ಅಧಿಕಾರಿಗಳ ಪ್ರಶಂಸೆ ನೀಡಲಿದ್ದಾರೆ. ಕಾರ್ಯಕ್ಷೇತ್ರದಲ್ಲಿ ಒಮ್ಮತ ಮೂಡಿಸಲು ನಿಮ್ಮ ಸಹಪಾಠಿಗಳು ಸಹ ಅವಶ್ಯಕವಿದ್ದಾರೆ. ಸಂಜೆಯ ನಂತರ ಸಂತೋಷದ ಕೂಟದಲ್ಲಿ ಭಾಗಿಯಾಗುತ್ತೀರಿ. ಹಾಗೆಯೇ ಈ ದಿನ ತಾಯಿಯ ಮಾತುಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವ ನೀವು ನೀಡಬೇಕಾಗುತ್ತದೆ. ಇಂದು ನೀವು ನಿಮ್ಮ ಕೆಲಸವನ್ನು ಸುಧಾರಿಸಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೀರಿ. ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನೀವು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಮತ್ತು ಕುಟುಂಬಕ್ಕೆ ಹೊಸ ಅತಿಥಿ ಬರಬಹುದು. ಯಾವುದೇ ಸದಸ್ಯರ ಮದುವೆಯಲ್ಲಿ ಯಾವುದೇ ಅಡಚಣೆ ಇದ್ದರೆ ಅದು ಕೂಡ ಇಂದು ನಿವಾರಣೆಯಾಗುತ್ತದೆ. ನಿಮ್ಮ ತಂದೆ ಏನು ಹೇಳುತ್ತಾರೆ ಎಂದು ನೀವು ಇಂದು ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ. ನೀವು ನಿಮ್ಮ ಯಾವುದೇ ಸಹ ಉದ್ಯೋಗಿಗಳೊಂದಿಗೆ ಕೆಲಸದ ಬಗ್ಗೆ ಇಂದು ಮಾತನಾಡಬಹುದು. ಇಂದು ನೀವು ಯಶಸ್ವಿಯಾಗಿದ್ದೀರಿ ಎಂದು ಭಾವಿಸಬಹುದು, ಆದರೆ ಉದಾರವಾಗಿ ವರ್ತಿಸಬೇಡಿ. ಮನೆ ಯೋಜನೆ ಅಥವಾ ತುರ್ತು ಪರಿಸ್ಥಿತಿಗಾಗಿ ಹಣವನ್ನು ಉಳಿತಾಯ ಮಾಡಿಕೊಳ್ಳಿ. ನೀವು ಇಂದು ಸ್ನೇಹಿತರು ಮತ್ತು ಒಡಹುಟ್ಟಿದವರೊಂದಿಗೆ ಕ್ಯಾಂಪಿಂಗ್ ಅಥವಾ ಪ್ರಯಾಣಕ್ಕಾಗಿ ಸಮಯ ತೆಗೆದುಕೊಳ್ಳಬಹುದು. ಕೆಲವು ಆಸಕ್ತಿದಾಯಕ ಸಂಬಂಧಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ನೆಟ್ವರ್ಕಿಂಗ್ ಅವಕಾಶಗಳಿಗಾಗಿ ಜಾಗರೂಕರಾಗಿರಿ. ಇಂದಿನ ಸಮಯ ಅದೃಷ್ಟ ಮತ್ತು ಮೋಡಿ ನಿಮ್ಮ ಉತ್ತಮ ಸ್ನೇಹಿತರು, ಸಹಯೋಗ ಅಥವಾ ಸಂಬಂಧಗಳ ಕ್ಷೇತ್ರಗಳಲ್ಲಿ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಇಚ್ಛೆಯಂತೆ ದಿಕ್ಕುಗಳನ್ನು ಬದಲಾಯಿಸಲು ಕಠಿಣ ಮತ್ತು ಬಲವಂತದ ವಿಧಾನಕ್ಕಿಂತ ಚಾತುರ್ಯವನ್ನು ಬಳಸಿ. ಕಟಕ ರಾಶಿ, ಇಂದು ನೀವು ವೃತ್ತಿಪರವಾಗಿ ಹೊಸದನ್ನು ಯೋಜಿಸುತ್ತಿದ್ದರೆ ಜಾಗರೂಕರಾಗಿರಿ. ಪ್ರತಿಯೊಂದು ಅಂಶವನ್ನು ಎಚ್ಚರಿಕೆಯಿಂದ ಪರಿಗಣಿಸಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ. ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ವಿಹಾರ ಅಥವಾ ಸಭೆ ನಡೆಯಲಿದೆ. ಆರೋಗ್ಯ ಸ್ಥಿತಿಗಳು ಸುಧಾರಿಸುತ್ತಿರುವುದನ್ನು ನೀವು ಕಾಣಬಹುದು. ರಾಜಯೋಗದಿಂದ ನಿಮಗೆ ಬಂಪರ್ ಲಾಟ್ರಿ ಹಾಗೂ ಧನಲಾಭ ಹೆಚ್ಚಾಗಲಿದೆ. ಇಂದು ನಿಮ್ಮ ಮನೆಯಲ್ಲಿ ಮದುವೆಯ ಮಾತುಕತೆ ನಡೆಯಬಹುದು. ಉದ್ಯೋಗದಲ್ಲಿ ಹೊಸ ಮಾರ್ಗವೊಂದನ್ನು ಕಂಡುಕೊಳ್ಳಲಿದ್ದೀರಿ. ಉದ್ಯೋಗಕ್ಕಾಗಿ ವಿದೇಶ ಪ್ರಯಾಣದ ಸಾಧ್ಯತೆ ಇದೆ. ಗೃಹ ನಿರ್ಮಾಣದ ವಿಷಯಗಳಲ್ಲಿ ನೆಮ್ಮದಿ ಇರುತ್ತದೆ. ನಿಮ್ಮ ಕಚೇರಿಯ ಕೆಲಸ ಕಾರ್ಯಗಳು ಅತ್ಯಂತ ಸುಗಮ ರೀತಿಯಲ್ಲಿ ನಡೆಯಲಿದೆ. ನಿಮ್ಮ ಸಂಗಾತಿಗೆ ನೂತನ ಉದ್ಯೋಗದ ಪ್ರಾಪ್ತಿಯಾಗುವ ಯೋಗ ಸಹ ಇರುತ್ತದೆ. ಹಾಗೆಯೇ ಈ ದಿನ ನಿಮ್ಮ ನಿರ್ದಿಷ್ಟ ಕೆಲಸಗಳಿಗೆ ಮಾತ್ರ ಒತ್ತು ಕೊಟ್ಟು ಅದನ್ನು ಶ್ರದ್ಧೆಯಿಂದ ಮಾಡಿರಿ. ಇಂದು ರೈತಾಪಿ ವರ್ಗದ ಜನರಿಗೆ ಅತ್ಯಂತ ಸಂತಸದ ದಿನವಾಗಿರುತ್ತದೆ, ಏಕೆಂದರೆ ಅವರು ಬೆಳೆದ ಬೆಲೆಗೆ ಅವರು ನಿರೀಕ್ಷಿಸುತ್ತಿದ್ದ ಹಣಕ್ಕಿಂತ ಹೆಚ್ಚಾಗಿ ಸಿಗಬಹುದು. ಇಂದು ನಿಮಗೆ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಹೆಚ್ಚಾಗಲಿವೆ. ನೀವು ಹೊಸ ವಾಹನವನ್ನು ಸಹ ಖರೀದಿಸಬಹುದು. ಇದು ನಿಮಗೆ ಒಳ್ಳೆಯದೇ ಆಗಿರುತ್ತದೆ. ನೀವು ಯಾವುದಾದರೂ ಕೆಲಸಕ್ಕೆ ಸಾಲಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದರೆ ಅದು ನಿಮಗೆ ಇಂದು ಸುಲಭವಾಗಿ ಸಿಗುತ್ತದೆ.
ಯಾವುದೇ ಸರ್ಕಾರಿ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಸ್ವಲ್ಪ ಸಮಸ್ಯೆಯು ಉಂಟಾಗಬಹುದು. ಇಂದು ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡಲು ನೀವು ಸ್ವಲ್ಪ ಹಣವನ್ನು ಸಹ ವ್ಯವಸ್ಥೆ ಮಾಡಬಹುದು. ನಿಮ್ಮ ಯಾವುದೇ ಹಳೆಯ ವ್ಯವಹಾರಗಳು ನಿಮಗೆ ಇಂದು ತೊಂದರೆಯನ್ನು ಸಹ ಕೊಡುತ್ತವೆ. ಇಂದು ಕಠಿಣ ಪರಿಶ್ರಮ ಮತ್ತು ದೃಢ ನಿಶ್ಚಯವು ನಿಮ್ಮ ಯಶಸ್ಸಿನ ಕೀಲಿಗಳಾಗಿವೆ. ಸಂಬಂಧಗಳು, ಪಾಲುದಾರಿಕೆಗಳು ಮತ್ತು ವ್ಯವಹಾರ ಒಪ್ಪಂದಗಳಿಗೆ ಇಂದು ಒಳ್ಳೆಯ ದಿನ. ಹೊಸ ಮತ್ತು ವಿಭಿನ್ನವಾದದ್ದನ್ನು ಮಾಡುತ್ತಲೇ ಇರಿ ಮತ್ತು ತಪ್ಪುಗಳನ್ನು ಮಾಡಲು ಹಿಂಜರಿಯಬೇಡಿ, ಏಕೆಂದರೆ ಕಲಿಕೆಯು ನಿಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡುತ್ತದೆ. ನಿಮ್ಮ ಯಶಸ್ಸನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ, ಅದೃಷ್ಟವಂತರು ಮಾತ್ರ ಅದನ್ನು ಪಡೆಯುತ್ತಾರೆ. ಸಿಂಹ ರಾಶಿ, ಇಂದು ನೀವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಮುಗ್ಧತೆಯನ್ನು ನಂಬುವುದರಿಂದ ಮತ್ತು ನಂಬಿಕೆಯು ನಿಮ್ಮ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಳ್ಳುವುದರಿಂದ ನೀವು ಸುತ್ತಲಿನ ಪ್ರಪಂಚವು ಕ್ರೂರಿ ಎಂದು ಭಾವಿಸಬಹುದು. ನೀವು ಬುದ್ಧಿವಂತರಾಗುವ ಸಮಯವಿದು. ಹಣದ ಒಳಹರಿವನ್ನು ನಿರೀಕ್ಷಿಸಬಹುದು. ಆರೋಗ್ಯವು ಉತ್ತಮವಾಗಿರುತ್ತದೆ. ಇಂದು ನಿಮಗೆ ಉತ್ತಮ ದಿನವಾಗಿರುತ್ತದೆ. ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸಲು ನೀವು ಸಂತೋಷ ಪಡುತ್ತೀರಿ. ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರು ಇಂದು ಉತ್ತಮ ದಿನವನ್ನು ನೋಡಬಹುದು. ಪ್ರೇಮ ಜೀವನ ನಡೆಸುವ ಜನರಿಗೆ ತಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ಒಂಟಿ ಜನರು ತಮ್ಮ ಸಂಗಾತಿಯನ್ನು ಭೇಟಿಯಾಗಬಹುದು. ನೀವು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ ಹೊಂದಿರುತ್ತೀರಿ. ಪಾಲುದಾರಿಕೆಯಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದು ನಿಮಗೆ ಉತ್ತಮವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ನೀವು ಕೆಲವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು. ಇಂಧನ ಉದ್ಯಮದಾರರಿಗೆ ಇಂದು ಧನಲಾಭವಿರುತ್ತದೆ. ರಸಗೊಬ್ಬರ, ಬೀಜ ಉತ್ಪಾದನೆ ಉದ್ಯಮ ಹೊಂದಿರುವವರಿಗೆ ಇಂದು ಲಾಭವಿರುತ್ತದೆ. ಹಳೆಯ ಬಾಕಿ ವಸೂಲಾತಿಯಲ್ಲಿ ನೀವು ಫೇಲಾಗುತ್ತೀರಿ. ಇಂದು ವಿವಾಹದ ಆಕಾಂಕ್ಷಿಗಳಿಗೆ ಕಂಕಣ ಬಲ ಕೂಡಿರುವ ಸಾಧ್ಯತೆ ಇದೆ. ಗೃಹ ಬಳಕೆ ವಸ್ತುಗಳ ಮಾರಾಟಗಾರರಿಗೆ ಲಾಭವಿರುತ್ತದೆ. ಹೊಸ ಯೋಜನೆಯೊಂದಕ್ಕೆ ನಾಂದಿ ಹಾಡುವಿರಿ. ಗೃಹ ನೆಮ್ಮದಿ ನೆಲೆಸುವುದು. ಇಂದು ನಿಮ್ಮ ಸಹವರ್ತಿಗಳ ಸಲಹೆ ನಿಮಗೆ ಅಗತ್ಯವಾಗಿ ಬೇಕಾಗಿರುತ್ತದೆ. ನಿರ್ದಿಷ್ಟ ಕೆಲಸದ ಕಡೆಗೆ ಹೆಚ್ಚಿನ ಒತ್ತು ಮತ್ತು ಶ್ರದ್ಧೆ ಕೊಟ್ಟು ನಿಮ್ಮ ಕನಸುಗಳು ಸಾಕಾರ ಆಗುವತ್ತ ಗಮನ ಹರಿಸಿ. ಸ್ನೇಹಿತರ ಮಾತುಗಳನ್ನು ಕೇಳಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ಭೌತಿಕ ಅನ್ವೇಷಣೆಗಳು ನಿಮ್ಮನ್ನು ಆಕರ್ಷಿಸುತ್ತವೆ. ಶಾಲೆಗೆ ಹಿಂತಿರುಗಿ ಹೊಸದನ್ನು ಕಲಿಯುವ ಸಮಯ ಇದಾಗಿರಬಹುದು. ಪ್ರಯಾಣವು ಅಗತ್ಯವಾಗಬಹುದು. ಕಾನೂನು ವಿಷಯಗಳನ್ನು ಕ್ರಮವಾಗಿ ಇರಿಸಿ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗೆ ಸಮಯವನ್ನು ಮೀಸಲಿಡಿ. ತಂದೆಯಂತಹ ಯಾರಾದರೂ ನಿಮ್ಮ ಜೀವನದಲ್ಲಿ ಇಂದು ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂದಿನ ದಿನವು ಶಾಂತಿಯುತವಾಗಿ ಪ್ರಾರಂಭವಾಗುತ್ತದೆ. ರಹಸ್ಯ ಸಭೆಗಳು, ಅಪರಿಚಿತ ಮೈತ್ರಿಗಳು ಮತ್ತು ಶಾಂತಿಯುತ ಮಾತುಕತೆಗಳು ಸಹ ಕಂಡುಬರುವ ಸಾಧ್ಯತೆ ಇದೆ. ಚಟುವಟಿಕೆಗಳು ಮತ್ತು ಸಾಮಾಜಿಕತೆಯ ಹೊರತಾಗಿಯೂ ನಿಮ್ಮ ಮನಸ್ಥಿತಿ ಅಸಮಾಧಾನಗೊಂಡಿರಬಹುದು. ನಿಧಾನವಾಗಿ ಚಾಲನೆ ಮಾಡಿ ಮತ್ತು ಸಾಧ್ಯವಾದರೆ ಸಾರ್ವಜನಿಕ ಸಾರಿಗೆಯನ್ನು ಇಂದು ನೀವು ಹೆಚ್ಚಾಗಿ ಬಳಸಿ. ಕನ್ಯಾ ರಾಶಿ, ಇಂದು ನೀವು ಕಠಿಣ ಆರೋಗ್ಯ ಕ್ರಮಗಳಿಗೆ ಬದ್ಧರಾಗಿರುತ್ತೀರಿ. ಈ ಹೊಸ ಫಿಟ್ನೆಸ್ ಕ್ರಮವು ಸೋಮಾರಿತನವನ್ನು ಎದುರಿಸಲು ಮತ್ತು ನಿಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸಲು ಸಹಾಯ ಮಾಡುತ್ತದೆ. ದಂಪತಿಗಳು ಉತ್ತಮ ಸಂಬಂಧವನ್ನು ಹಂಚಿಕೊಳ್ಳುತ್ತಾರೆ. ಆರ್ಥಿಕವಾಗಿ ಹೊಸ ಯೋಜನೆಯು ನಿಮಗೆ ಹಣ ಗಳಿಸಲು ಸಹಾಯ ಮಾಡುತ್ತದೆ. ಇಂದು ಹೈನುಗಾರಿಕೆ ಉದ್ಯಮ ಹೊಂದಿರುವವರಿಗೆ ಧನಲಾಭವಿರುತ್ತದೆ. ಸಮಸ್ಯೆಯನ್ನು ಅತ್ಯಂತ ನಾಜೂಕಿನಿಂದ ಪರಿಹರಿಸುವ ಅವಕಾಶವನ್ನು ಕಂಡುಕೊಳ್ಳಿ. ರಾಜಕೀಯ ವ್ಯಕ್ತಿಗಳಾಗಿದ್ದರೆ ದಿನದ ಮಟ್ಟಿಗೆ ರಾಜಕೀಯದಿಂದ ದೂರ ಉಳಿಯುವುದು ಉತ್ತಮ. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಉದ್ಯೋಗದ ವಿಷಯದಲ್ಲಿ ಮಹತ್ವದ ಬದಲಾವಣೆ ಆಗಬಹುದು. ರೈತಾಪಿ ವರ್ಗದ ಜನಕ್ಕೆ ಇಂದು ಸಾಕಷ್ಟು ಸಿಹಿ ಸುದ್ದಿ ಬರಲಿದೆ. ಇಂದು ಕುಟುಂಬ ಜನರ ಮಾತು ಕೇಳಿ ಹಣಕಾಸಿನ ವಿಷಯದಲ್ಲಿ ಮೋಸ ಹೋಗಬೇಡಿ. ನಿಮಗೆ ಸಿಗುವ ಉತ್ತಮ ಅವಕಾಶಗಳ ಬಳಕೆ ಮಾಡಿಕೊಂಡು ದೊಡ್ಡ ಹೆಸರು ಮಾಡಿ. ಇಂದು ಉದ್ಯೋಗಿಗಳು ತಮ್ಮ ಕೆಲಸದ ಬಗ್ಗೆ ತುಂಬ ಸಮರ್ಪಿತರಾಗಿರುತ್ತಾರೆ.
ಇದರಿಂದಾಗಿ ಅವರ ಮೇಲಧಿಕಾರಿಗಳು ಸಹ ತುಂಬ ಸಂತೋಷವಾಗಿರುತ್ತಾರೆ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ತುಂಬ ಆಸಕ್ತಿ ಹೊಂದಿರುತ್ತಾರೆ. ನಿಮ್ಮ ಅಗತ್ಯ ಖರ್ಚುಗಳನ್ನು ಸಹ ನೀವು ಇಂದು ನಿಯಂತ್ರಿಸಬೇಕಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ. ನಿಮ್ಮ ಮಾತು ಮತ್ತು ನಡವಳಿಕೆಯ ಮೇಲೆ ನೀವು ಸ್ವಲ್ಪ ನಿಯಂತ್ರಣ ಇಂದು ಇಟ್ಟುಕೊಳ್ಳಬೇಕು. ನೀವು ಯಾರ ಗಾಳಿ ಸುದ್ದಿಯನ್ನು ಇಂದು ನಂಬಬಾರದು. ನಿಮ್ಮ ವಿರೋಧಿಗಳಲ್ಲಿ ಒಬ್ಬರು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು. ಇಂದು ಯಾವುದೇ ಸಮಸ್ಯೆಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಕೆಟ್ಟ ಮತ್ತು ಮೂರ್ಖ ಲೈಂಗಿಕ ಸಂಬಂಧಗಳನ್ನು ತಪ್ಪಿಸುವುದರಿಂದ ನೀವು ಸದೃಢರಾಗಿರುತ್ತೀರಿ. ಆಧ್ಯಾತ್ಮಿಕ ವಿಷಯಗಳು ನಿಮ್ಮ ಗಮನ ಸೆಳೆಯಬಹುದು. ನಿಮ್ಮ ಬಾಲ್ಯದ ಒಂದು ಘಟನೆ ಇಂದು ನಿಮ್ಮ ಮನಸ್ಸಿಗೆ ಬರುತ್ತದೆ. ನಿಮ್ಮ ನಕ್ಷತ್ರಗಳು ಇಂದು ನೀವು ಎಲ್ಲೆಡೆ ಆಹ್ಲಾದಕರ ಸ್ಥಳಗಳನ್ನು ಕಾಣುತ್ತೀರಿ ಎಂದು ಸೂಚಿಸುತ್ತವೆ. ಇವು ಈ ತಿಂಗಳು ಅತ್ಯುತ್ತಮ ದಿನಗಳಾಗಿವೆ. ನೀವು ಶಕ್ತಿಯಿಂದ ಕೂಡ ತುಂಬಿರುತ್ತೀರಿ ಮತ್ತು ನಿಮ್ಮ ಕುಟುಂಬಕ್ಕೆ ಹತ್ತಿರವಾಗಿರುತ್ತೀರಿ. ತುಲಾ ರಾಶಿ, ಇಂದು ನಿಮ್ಮ ಭಯದೊಂದಿಗಿನ ಮುಖಾಮುಖಿಯು ನಿಮಗೆ ರೋಮಾಂಚನವನ್ನುಂಟು ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಧೈರ್ಯ ಮತ್ತು ಶಕ್ತಿ ನಿಮ್ಮ ರಕ್ತದೆಲ್ಲೆಡೆ ಮತ್ತು ಈ ಸಣ್ಣ ಘಟನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಮುರಿಯಲು ನೀವು ಬಿಡಬಾರದು. ರಿಯಲ್ ಎಸ್ಟೇಟ್ ವ್ಯವಹಾರಗಳು ಇಂದು ನಿಮ್ಮ ಪರವಾಗಿರಬೇಕು. ಆರೋಗ್ಯವು ಬಲಗೊಳ್ಳುತ್ತಿರುವಂತೆ ತೋರುತ್ತದೆ. ಇಂದು ನ್ಯಾಯಾಂಗ ಇಲಾಖೆಯು ಉದ್ಯೋಗಿಗಳಿಗೆ ಧನಲಾಭವನ್ನು ತರುತ್ತದೆ. ಪಶುಸಂಗೋಪನೆಯಿಂದ ಧನಲಾಭ ಪಡೆಯಲಿದ್ದೀರಿ. ಇತರರ ಸಹಾಯಕ್ಕಾಗಿ ಧಾವಿಸಬೇಕಾದ ಅನಿವಾರ್ಯತೆ ಇರುತ್ತದೆ. ನೆಮ್ಮದಿಯ ದಿನವಾದರೂ ಸ್ವಲ್ಪ ಮಟ್ಟಿನ ಆರೋಗ್ಯ ಸಮಸ್ಯೆ ಕಾಡಬಹುದು. ಮಾನಸಿಕ ನೆಮ್ಮದಿಗಾಗಿ ದೇವಾಲಯಗಳಿಗೆ ಭೇಟಿ ನೀಡಿ. ಹೊಸ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆಯಿದೆ. ಕುಟುಂಬ ಜನರ ಮಧ್ಯೆ ಒಮ್ಮತ ಮೂಡಿ ಬರಲಿದೆ. ನಿಮಗೆ ಸಮಾಜದಲ್ಲಿ ಸಿಗಬೇಕಿದ್ದ ಹಲವು ಗೌರವ ಮತ್ತು ಪ್ರಶಸ್ತಿ ದೊರೆಯಲಿದೆ. ಸ್ನೇಹಿತರ ಜೊತೆಗೆ ಪ್ರವಾಸದ ಯೋಜನೆ ಮಾಡಬಹುದು. ಇಂದು ನೀವು ನಿಮ್ಮ ಖರ್ಚುಗಳನ್ನು ಸರಿಯಾಗಿ ಯೋಜಿಸಬೇಕು. ನಿಮ್ಮ ವ್ಯವಹಾರ ಯೋಜನೆಗಳಲ್ಲಿ ನೀವು ಉತ್ತಮ ಲಾಭವನ್ನು ಗಳಿಸಬಹುದು. ನಿಮ್ಮ ಸಂಗಾತಿಯನ್ನು ನೀವು ಹೊರಗೆ ಕರೆದೊಯ್ಯಬಹುದು. ನಿಮ್ಮ ಕೆಲಸವನ್ನು ನಾಳೆಗೆ ಮುಂದೂಡುವುದನ್ನು ತಪ್ಪಿಸಿ. ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ನೀವು ಸ್ವಲ್ಪ ಸಂಯಮವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಕೋಪಗೊಳ್ಳಬೇಡಿ ಮತ್ತು ನಿಮ್ಮ ಖರ್ಚುಗಳನ್ನು ಸರಿಯಾಗಿ ಯೋಚಿಸಿ. ಇಂದು ಕಾನೂನು ಯೋಜನೆಗಳು ಅಥವಾ ಒಪ್ಪಂದಗಳಿಗೆ ನಿಮ್ಮ ಗಮನ ಬೇಕಾಗಿರುತ್ತದೆ. ನಿಮ್ಮ ಸಂಗಾತಿಯಿಂದ ಅಥವಾ ವಿಶೇಷ ವ್ಯಕ್ತಿಯಿಂದ ಸಲಹೆ ಪಡೆಯಲು ಮರೆಯಬೇಡಿ. ಆರೋಗ್ಯ ಅಥವಾ ಫಿಟ್ನೆಸ್ಗೆ ಸಂಬಂಧಿಸಿದ ಸಮಸ್ಯೆಗಳಿಂದಾಗಿ ನೀವು ಒಬ್ಬಂಟಿಯಾಗಿರಬೇಕಾಗಬಹುದು. ಯಾವುದೇ ಸಂಘರ್ಷದಿಂದ ದೂರವಿರಿ ಮತ್ತು ಮೂರ್ಖ ಸಂಪರ್ಕಗಳನ್ನು ತಪ್ಪಿಸಿ. ಶಾಂತವಾಗಿರುವುದರ ಮೂಲಕ ನೀವು ಇಂದಿನ ಹೆಚ್ಚಿನದನ್ನು ಸಾಧನೆ ಮಾಡಲು ಪ್ರಯತ್ನಿಸಬಹುದು. ನಿಮ್ಮ ಹೆಚ್ಚಿದ ಆತ್ಮವಿಶ್ವಾಸವು ಯಶಸ್ಸನ್ನು ತರುತ್ತದೆ. ವೃಶ್ಚಿಕ ರಾಶಿ, ಇಂದು ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನವನ್ನು ಹೆಚ್ಚಿಸಲು ಹೊಸದಾಗಿ ಮಾರ್ಗವನ್ನು ಕಂಡುಕೊಳ್ಳಬಹುದು. ಆದರೆ ಅವರ ದಾರಿಯಲ್ಲಿ ಅಡೆತಡೆಗಳು ಬರಬಹುದು. ನಿಮ್ಮ ನಕ್ಷತ್ರಗಳು ಬದಲಾಗಿವೆ ಮತ್ತು ಈ ಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಮುಂದೆ ಇಡಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತಿವೆ. ಫಲಿತಾಂಶಗಳು ಫಲಪ್ರದವಾಗುತ್ತವೆ. ಆರೋಗ್ಯವು ಸ್ಥಿರವಾಗಿರುವಂತೆ ತೋರುತ್ತದೆ. ಹಣದ ಹೊರಹರಿವನ್ನು ಇಂದು ಊಹಿಸಬಹುದು. ಇಂದು ಉದ್ಯೋಗದಲ್ಲಿ ತಪ್ಪು ಮಾಡದೇ ಇದ್ದರೂ ಅಪವಾದ ಬರಬಹುದು. ಆಸ್ತಿ ವಿಭಜನೆಯಲ್ಲಿ ದೋಷವಿರುತ್ತದೆ. ಮೇಲಧಿಕಾರಿಗಳ ಅಪಕೃಪೆಗೆ ತುತ್ತಾಗುವುದನ್ನು ತಪ್ಪಿಸಿಕೊಳ್ಳಲು ಸಂಯಮದಿಂದ ವರ್ತಿಸಿ. ದೇವಿಯ ದರ್ಶನದ ಭಾಗ್ಯವಿದೆ. ನಿಮ್ಮ ಬೇಡಿಕೆಗಳಿಗೆ ಸ್ಪಷ್ಟ ರೂಪವನ್ನು ಕೊಟ್ಟು ಮುಂದಿಡಿ. ಇದರಿಂದ ನಿಮ್ಮ ಆಸೆ ಈಡೇರುವ ಸಾಧ್ಯತೆ ಇದೆ. ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಅಲ್ಪ ಪ್ರಮಾಣದ ಲಾಭ ಪಡೆಯುತ್ತೀರಿ. ಇಂದು ಭೂ ವ್ಯವಹಾರದಲ್ಲಿ ಜಾಗ್ರತೆ ಇರಲಿ, ಇಲ್ಲದಿದ್ದರೆ ಮೋಸ ಹೋಗುವ ಸಾಧ್ಯತೆ ಇದೆ. ನೀವು ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾದ ದಿನವಾಗಿರುತ್ತದೆ. ನಿಮ್ಮ ನೆರೆಹೊರೆಯವರಲ್ಲಿ ಯಾವುದೇ ವಿವಾದ ನಡೆಯುತ್ತಿದ್ದರೆ ಅದು ಸಹ ಇಂದು ದೂರವಾಗುತ್ತದೆ. ನೀವು ನಿಮ್ಮ ಆಹಾರದ ಬಗ್ಗೆ ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ. ಕುಟುಂಬ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರವನ್ನು ಪಡೆಯುತ್ತೀರಿ.
ಇಂದು ನಿಮ್ಮ ಖರ್ಚುಗಳಿಗೆ ನೀವು ಬಜೆಟ್ ಮಾಡಬೇಕಾಗಬಹುದು. ಬಹಳ ಸಮಯದ ನಂತರ ಹಳೆಯ ಸ್ನೇಹಿತರನ್ನು ಭೇಟಿಯಾಗಲು ನೀವು ಸಂತೋಷ ಪಡುತ್ತೀರಿ. ನಿಮ್ಮ ವಿರೋಧಿಗಳು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು. ಇಂದು ನಿಮ್ಮ ಗಮನ ಸಾಲ ಮತ್ತು ಅಡೆತಡೆಗಳ ಮೇಲೆ ಇರಬಹುದು. ಇದು ನಿಮ್ಮನ್ನು ಸ್ವಲ್ಪ ಚಿಂತೆಗೀಡು ಮಾಡುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ ಮತ್ತು ನಿಮ್ಮ ಎಲ್ಲ ಅಡೆತಡೆಗಳು ಕ್ರಮೇಣ ದೂರವಾಗುತ್ತವೆ. ವಿರಾಮವು ನಿಮ್ಮ ಚಟುವಟಿಕೆಗಳಿಗೆ ಉತ್ತಮ ಸಮಯವನ್ನು ಒದಗಿಸುತ್ತದೆ. ಗುಂಪುಗಳು ಮತ್ತು ಕ್ಲಬ್ಗಳತ್ತ ಇಂದು ನಿಮ್ಮ ಆಕರ್ಷಣೆ ಸ್ವಲ್ಪ ಹೆಚ್ಚಾಗಿರುತ್ತದೆ. ನಿಮ್ಮ ಉದ್ದೇಶದ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿರಬೇಕು. ಇದರಿಂದ ನೀವು ಭವಿಷ್ಯದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಧನುರಾಶಿ, ಇಂದು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ನೀವು ಮಾತನಾಡಲು ಹಂಬಲಿಸುತ್ತೀರಿ. ಧೈರ್ಯವಿಲ್ಲದ ಯಾರೊಂದಿಗಾದರೂ ಸಂವಹನ ನಡೆಸಲು ನಿಮಗೆ ಅವಕಾಶ ಸಿಗಬಹುದು. ಈ ಭೇಟಿಯು ಭವಿಷ್ಯದಲ್ಲಿ ಕೆಲವು ಲಾಭದಾಯಕ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು. ವೃತ್ತಿಪರವಾಗಿ ಬಡ್ತಿ ಅಥವಾ ಹೊಸ ಹುದ್ದೆಗೆ ಪ್ರಸ್ತಾಪವಿರುತ್ತದೆ. ಆರ್ಥಿಕವಾಗಿ ನೀವು ಸುರಕ್ಷಿತವಾಗಿರುತ್ತೀರಿ. ಆರೋಗ್ಯವೂ ಸಹ ಉತ್ತಮವಾಗಿರುತ್ತದೆ. ಇಂದು ಉದ್ಯೋಗದಲ್ಲಿ ಸ್ವಲ್ಪ ಆತಂಕದ ಭಯ ಶುರುವಾಗಬಹುದು. ಇಂದು ಮನಸ್ಸಿಗೆ ಬರುವ ಹೊಸ ಹಣ ಸಂಪಾದನೆಯ ಮೂಲ ಹುಡುಕುವಿರಿ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತದೆ. ಕೃಷಿ ಕ್ಷೇತ್ರದಲ್ಲಿರುವವರಿಗೆ ಸಂತಸದ ದಿನವಾಗಬಹುದು. ಅಸ್ತಮಾದಂತಹ ವ್ಯಾಧಿಯಿಂದ ಬಳಲುವ ಸಾಧ್ಯತೆ ಇರುವವರು ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಂಯಮದಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಇಂದು ಮಹತ್ವದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾದ ಸಂದರ್ಭ. ಈ ದಿನ ಮನಸ್ಸಿನಲ್ಲಿ ಇರುವ ಸಾಕಷ್ಟು ಕೋರಿಕೆ ಈಡೇರುತ್ತದೆ. ಆದರೆ ತಾಳ್ಮೆ ಎಂಬುದು ಸಾಕಷ್ಟು ಅವಶ್ಯಕವಾಗಿದೆ. ಸಾಕಷ್ಟು ಕಷ್ಟದಲ್ಲಿ ಇರುವ ಜನಕ್ಕೆ ಉಪಹಾರ ಸಹ ಮಾಡುತ್ತೀರಿ. ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಅತಿ ಜಾಗ್ರತೆ ಇರುವುದು ಸೂಕ್ತ. ರಾತ್ರಿ ನಂತರ ನೆಮ್ಮದಿಗೆ ಧಕ್ಕೆ ತರುವ ಕೆಲಸ ಸಹೋದರನಿಂದ ಆಗಬಹುದು. ಆದರೆ ಸ್ವಲ್ಪ ಸಂವಹನದಿಂದ ಇದನ್ನು ಪರಿಹರಿಸಿಕೊಳ್ಳಿ. ಇಂದು ನೀವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯಬಹುದು. ನಿಮಗೆ ಕೆಲವು ಪ್ರಶಸ್ತಿಗಳು ಸಹ ಸಿಗಬಹುದು. ನಿಮ್ಮ ವ್ಯವಹಾರದಲ್ಲಿನ ಯೋಜನೆಗಳ ಬಗ್ಗೆ ನೀವು ಚಿಂತಿತರಾಗಿದ್ದಲ್ಲಿ ಅದು ಸಹ ಪರಿಹಾರವಾಗುತ್ತದೆ. ವಿದ್ಯಾರ್ಥಿಗಳು ಬೌದ್ಧಿಕ ಮತ್ತು ಮಾನಸಿಕ ಹೊರೆಯಿಂದ ಪರಿಹಾರವನ್ನು ಪಡೆಯುತ್ತಾರೆ. ನೀವು ಇಂದು ಆಸ್ತಿಯನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ನಿಮ್ಮ ಆ ಆಸೆಯನ್ನು ಸಹ ಇಂದು ಈಡೇರಿಸಬಹುದು. ಇಂದು ನಿಮ್ಮ ಧೈರ್ಯವನ್ನು ನಂಬಿ ಪ್ರಸ್ತಾವನೆ ಸಲ್ಲಿಸಿ. ಕೆಲಸವು ಹೊಸ ಅವಕಾಶಗಳನ್ನು ಒದಗಿಸುತ್ತದೆ. ವಿಶೇಷವಾಗಿ ನಿಮ್ಮ ನಾಯಕತ್ವದ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಗಮನಿಸಲಾಗುತ್ತದೆ. ಇಂದು ನಿಮ್ಮ ಸಂಗಾತಿಯ ನಿರ್ಲಕ್ಷ್ಯದಿಂದಾಗಿ ನೀವು ಸ್ವಲ್ಪ ತೊಂದರೆಯನ್ನು ಸಹ ಅನುಭವಿಸಬಹುದು. ಇಂದು ಪ್ರಣಯಕ್ಕಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಇದು ನಿಮಗೆ ತುಂಬ ಅದೃಷ್ಟದ ದಿನವಾಗಲಿದೆ. ಕೆಲವು ಹೆಚ್ಚುವರಿ ಗಂಟೆಗಳ ಕಠಿಣ ಪರಿಶ್ರಮವು ನಿಮಗೆ ಸಂಪತ್ತು ಮತ್ತು ಖ್ಯಾತಿಯನ್ನು ತರಬಹುದು. ನೀವು ಪಡೆಯುತ್ತಿರುವುದಕ್ಕೆ ನೀವು ನಿಜವಾಗಿಯೂ ಅರ್ಹರಾಗಿದ್ದೀರಿ ಎಂದು ನಿಮಗೆ ಅನಿಸಬಹುದು. ಜೀವನದ ಬಗೆಗಿನ ನಿಮ್ಮ ಮನೋಭಾವವು ಭವಿಷ್ಯದಲ್ಲಿ ನೀವು ಏನಾಗುತ್ತೀರಿ ಎಂಬುದನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಯಾವಾಗಲೂ ಸಕಾರಾತ್ಮಕ ಮನೋಭಾವವನ್ನು ಇಟ್ಟುಕೊಳ್ಳಿ. ಮಕರ ರಾಶಿ, ಇಂದು ನೀವು ನೈಸರ್ಗಿಕ ಸೌಂದರ್ಯದ ನಡುವೆ ನಿಮ್ಮನ್ನು ಕಂಡುಕೊಳ್ಳುವ ದಿನವಾಗಿದೆ. ನಿಮ್ಮ ಸುತ್ತಲಿನ ಪ್ರಪಂಚಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿ ಮತ್ತು ನಿಮ್ಮ ಆಂತರಿಕ ಆತ್ಮವು ಜೀವನದಲ್ಲಿ ನೆಮ್ಮದಿ ಮತ್ತು ಶಾಂತಿಯ ಆನಂದವನ್ನು ಅನುಭವಿಸಲಿ. ನಿಮ್ಮ ಆರೋಗ್ಯ ಮತ್ತು ಹಣಕಾಸು ಆಶಾದಾಯಕವಾಗಿ ಇಂದು ಕಾಣುತ್ತದೆ. ಇಂದು ಮದುವೆ ವಿಳಂಬದಿಂದ ಮಾನಸಿಕ ಚಿಂತೆ ಮೂಡಲಿದೆ. ಈ ತಿಂಗಳಲ್ಲಿ ಹಣ ಸಂಪಾದನೆ ಹೆಚ್ಚಾಗುತ್ತದೆ. ಆತ್ಮೀಯ ಸ್ನೇಹಿತರು ಮತ್ತು ಸಂಬಂಧಿಕರ ಆರ್ಥಿಕ ಸಹಾಯದಿಂದ ಈ ಅವಧಿಯಲ್ಲಿ ಕೆಲವು ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಇಂದು ನಿಮ್ಮ ಸಂಗಾತಿಗಾಗಿ ಅವರ ಭವಿಷ್ಯಕ್ಕಾಗಿ ಯಾವುದೇ ಹಣಕಾಸಿನ ಯೋಜನೆಯನ್ನು ನೀವು ಮಾಡಬಹುದು. ಇಂದು ನೀವು ನಿಮ್ಮ ಸಹೋದರ ಅಥವಾ ಸಹೋದರಿಯರ ಸಹಾಯದಿಂದ ಹಣ ಗಳಿಸುವ ಸಾಧ್ಯತೆ ಇದೆ.
ಹಣಕಾಸಿನ ವಿಷಯದಲ್ಲಿ ಉತ್ತಮ ದಿನವಿದು. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರುವುದು ಸಹ ಅಷ್ಟೇ ಮುಖ್ಯವಾಗುತ್ತದೆ. ಇಂದು ಯಾವುದೇ ಕೆಲಸದ ಬಗ್ಗೆ ನಿಮಗೆ ಸಂದೇಹವಿದ್ದರೆ ಅದನ್ನು ಮುಂದುವರಿಸಬೇಡಿ. ನಿಮ್ಮ ತಂದೆ ಹೇಳುವ ಯಾವುದೋ ವಿಷಯದ ಬಗ್ಗೆ ನಿಮಗೆ ಕೆಟ್ಟ ಭಾವನೆ ಬರಬಹುದು. ನೀವು ಕೆಲವು ಹೊಸ ಕೆಲಸಗಳನ್ನು ಮಾಡಲು ಸಹ ಯೋಜಿಸುತ್ತೀರಿ. ನೀವು ಇಂದು ಯಾವುದೇ ಚರ್ಚೆಯ ಸಂದರ್ಭದಿಂದ ದೂರವಿರಬೇಕಾಗುತ್ತದೆ. ನೀವು ಯಾವುದೇ ಮನರಂಜನಾ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಬಹುದು. ಸುತ್ತಾಡುವಾಗ ನಿಮಗೆ ಕೆಲವು ಪ್ರಮುಖ ಮಾಹಿತಿ ಸಿಗುತ್ತದೆ. ಇಂದು ಒಂದು ಪ್ರವಾಸವು ನಿಮ್ಮ ಆಧ್ಯಾತ್ಮಿಕ ಕೇಂದ್ರದೊಂದಿಗೆ ಸಂಪರ್ಕ ಹೊಂದಿದ ಭಾವನೆಯನ್ನು ನೀಡುತ್ತದೆ ಮತ್ತು ಒಳ್ಳೆಯ ನೆನಪುಗಳನ್ನು ಪುನರುಜ್ಜೀವನಗೊಳಿಸುತ್ತದೆ. ಪೋಷಕರು ಅಥವಾ ಮಕ್ಕಳಿಗೆ ನಿಮ್ಮ ಆರೈಕೆಯ ಅಗತ್ಯವಿರಬಹುದು. ಮನೆಯಲ್ಲಿ ಶಾಂತಿ ಮತ್ತು ಭವಿಷ್ಯದ ಅದೃಷ್ಟ ನೆಲೆಸುವಂತೆ ನಿಮ್ಮ ಗಮನವನ್ನು ಮನೆಯ ವಿಷಯಗಳ ಮೇಲೆ ಕೇಂದ್ರೀಕರಿಸಿ. ಇಂದು ನೀವು ಆಶಾವಾದ ಮತ್ತು ಸಕಾರಾತ್ಮಕತೆಯಿಂದ ತುಂಬಿರುತ್ತೀರಿ. ಇಂದು ಭರವಸೆ ಮತ್ತು ಆತ್ಮವಿಶ್ವಾಸವಿಲ್ಲದೆ ಏನನ್ನೂ ಸಾಧಿಸಲಾಗುವುದಿಲ್ಲ ಮತ್ತು ಈ ಸಮಯದಲ್ಲಿ ನಿಮಗೆ ಎರಡೂ ಇರುತ್ತವೆ. ಹೊಸ ಆರಂಭವನ್ನು ಮಾಡಿ. ಯೋಚಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳಿ, ಆದರೆ ಕಾರ್ಯನಿರ್ವಹಿಸಲು ಸಮಯ ಬಂದಾಗ ಯೋಚಿಸುವುದನ್ನು ನಿಲ್ಲಿಸಿ ಮತ್ತು ವ್ಯವಹಾರಕ್ಕೆ ಇಳಿಯಿರಿ. ಕುಂಭ ರಾಶಿ. ಇಂದಿನ ಕೆಲವು ಭಯಗಳು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸುವ ಸಾಧ್ಯತೆ ಇದೆ. ಇವು ನಿಮಗೆ ರೋಮಾಂಚನ ಉಂಟು ಮಾಡಬಹುದು. ದೃಢವಾಗಿರಿ ಮತ್ತು ನಿಮ್ಮನ್ನು ಕಾಡುತ್ತಿರುವುದನ್ನು ತೆಗೆದುಹಾಕಿ. ಸಾಮಾಜಿಕ ಸಭೆಗೆ ಆಹ್ವಾನ ಬರುವ ನಿರೀಕ್ಷೆ ಇದೆ. ನಿಮ್ಮ ದಿನವನ್ನು ಆನಂದಿಸಿ ಮತ್ತು ಮಾನಸಿಕ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಧ್ಯಾನವನ್ನು ಅಭ್ಯಾಸ ಮಾಡಿ. ಇಂದು ನೀವು ಇಷ್ಟಪಟ್ಟವರ ಮದುವೆಯಲ್ಲಿ ವಿಳಂಬವನ್ನು ಕಾಣಬಹುದು. ಹೊಸ ಒಡಂಬಡಿಕೆಯಿಂದ ಧನಲಾಭವಿದೆ. ನಿಮ್ಮ ಕೋಪದಿಂದ ಸಹ ಉದ್ಯೋಗಿಗಳಿಗೆ ತೊಂದರೆ ಉಂಟಾಗಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ಇದರಿಂದ ಹದಗೆಡಬಹುದು. ಉತ್ಪಾದನೆ ಮತ್ತು ಮಾರಾಟ ಗುರಿಗಳನ್ನು ತಲುಪುವಲ್ಲಿ ವ್ಯಾಪಾರಸ್ಥರು ಇಂದು ಪ್ರಗತಿ ಕಾಣುತ್ತಾರೆ. ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕೆಲಸ ಮತ್ತು ವ್ಯವಹಾರದಲ್ಲಿ ಸಂಘರ್ಷಗಳು ಮತ್ತು ಸವಾಲುಗಳು ಹೆಚ್ಚಾಗುತ್ತವೆ. ಇಂದು ಪರಿಶ್ರಮದಿಂದ ಬಹುದಿನಗಳ ಕನಸು ನನಸಾಗಲಿದೆ. ಮನೆಗೆ ಬಂಧುಗಳ ಆಗಮನದ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಮುಂದಿನ ವ್ಯಾಸಂಗದ ಬಗೆಗಿನ ದ್ವಂದ್ವ ನಿವಾರಣೆಯಾಗಿ ನಿಖರತೆ ಮೂಡಲಿದೆ. ಈ ದಿನ ದಾಯಾದಿಗಳ ಕಲಹ ಆಗಲಿದೆ. ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು, ಸ್ತ್ರೀಯರಿಗೆ ಮತ್ತು ಹಣಕಾಸಿನ ವಿಷಯದಲ್ಲಿ ಮಹಾಮೋಸವಾಗುವ ಸಾಧ್ಯತೆ ಇರುತ್ತದೆ. ಎಚ್ಚರಿಕೆ ಇರಲಿ. ಇಂದು ನಿಮ್ಮ ಸಹ ಉದ್ಯೋಗಿಗಳಲ್ಲಿ ಒಬ್ಬರು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು. ನಿಮ್ಮ ಖರ್ಚುಗಳು ಸಹ ಹೆಚ್ಚಾಗುತ್ತವೆ. ಇದು ನಿಮ್ಮ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮಕ್ಕಳಿಂದ ಕೆಲವು ನಿರಾಶಾದಾಯಕ ಸುದ್ದಿಗಳನ್ನು ನೀವು ಕೇಳಬಹುದು. ನಿಮ್ಮ ಹಳೆಯ ತಪ್ಪು ಬಹಿರಂಗವಾದಾಗ ನೀವು ಸಂತೋಷವನ್ನು ಪಡುತ್ತೀರಿ. ನಿಮ್ಮ ಸಹ ಉದ್ಯೋಗಿಗಳಲ್ಲಿ ಒಬ್ಬರು ಹೇಳಿದ ಮಾತು ನಿಮ್ಮ ಮನಸ್ಸಿಗೆ ನಾಟುತ್ತದೆ. ಇಂದು ಕೆಲಸ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮ ಮನಸ್ಸನ್ನು ಕಾಡುತ್ತಿರಬಹುದು. ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯಲು ಒಂದು ಸಣ್ಣ ಪ್ರವಾಸ ಕೈಗೊಳ್ಳಿ. ನಿಮ್ಮ ಸೃಜನಶೀಲ ಮನೋಭಾವವನ್ನು ತೃಪ್ತಿಪಡಿಸುವ ಚಟುವಟಿಕೆಗಳನ್ನು ಬರೆದಿಟ್ಟುಕೊಳ್ಳಿ ಮತ್ತು ಅವುಗಳೊಂದಿಗೆ ನಿಮ್ಮನ್ನು ನಿರತರಾಗಿರಿಸಿಕೊಳ್ಳಿ. ಹೊಸ ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ ಮತ್ತು ಇನ್ನೊಂದು ಆದಾಯದ ಮೂಲವೂ ಇರುತ್ತದೆ. ನಿಮ್ಮ ಆಲೋಚನೆಗಳನ್ನು ಸಂಘಟಿಸಲು ಸರಿಯಾದ ಸಮಯ ಬಂದಿದೆ. ಇಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಮ್ಮ ನೈಸರ್ಗಿಕ ಬುದ್ಧಿವಂತಿಕೆಯನ್ನು ಅನುಸರಿಸಿ. ಸಮಯವು ಅದಕ್ಕೆ ಅನುಕೂಲಕರವಾಗಿಲ್ಲದ ಕಾರಣ ಇಂದು ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ಹೊಸ ಯೋಜನೆಗಳು ಅಥವಾ ಸಂಬಂಧಗಳು ಪ್ರಾರಂಭವಾಗಬಹುದು. ನಿಮ್ಮನ್ನು ನೀವು ನಂಬಲು ಕಲಿಯಿರಿ. ಜೀವನದಲ್ಲಿ ನಿಮಗೆ ಯಾರೇ ಬೆಂಬಲ ನೀಡಿದರೂ ಅವರಿಗೆ ಋಣಿಯಾಗಿರಲು ಪ್ರಯತ್ನಿಸಿ. ಆದರೂ ಬೆಂಬಲ ಎಷ್ಟೇ ನಿಜವಾಗಿದ್ದರೂ ಅದು ಒಂದು ದಿನ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಮೀನ ರಾಶಿ. ಇಂದು ಪರಿಚಯಸ್ಥರು ಅಥವಾ ಕುಟುಂಬದ ಸದಸ್ಯರು ನಿಮಗೆ ಆಸಕ್ತಿ ಇರುವ ಕೆಲಸವನ್ನು ಮಾಡಲು ನಿಮ್ಮನ್ನು ಮನವೊಲಿಸಬಹುದು. ನೀವು ಕೆಲವು ಹೊಸ ಯೋಜನೆಗಳನ್ನು ಯೋಜಿಸುತ್ತಿದ್ದೀರಿ, ಆದರೆ ನೀವು ಅದರ ಮೇಲೆಯೂ ಕಾರ್ಯನಿರ್ವಹಿಸಬೇಕಾಗುತ್ತದೆ.
ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಆಹಾರವನ್ನು ಸೇವಿಸಿ. ಇಂದು ನಿಮಗೆ ಹಣಕಾಸಿನ ಸಮಸ್ಯೆ ಅಷ್ಟಾಗಿ ಕಾಡುವುದಿಲ್ಲ. ಇಂದು ದಂಪತಿಗಳಿಗೆ ಸಂತಾನ ವಿಳಂಬದಿಂದ ಬೇಸರ ಉಂಟಾಗಬಹುದು. ಉದ್ಯೋಗ ಸಿಗಲಾರದೆ ಗೋಳಾಟವಿರುತ್ತದೆ. ಹಣಕಾಸಿನ ತೊಂದರೆ ಎದುರಾಗಬಹುದು. ಪ್ರೀತಿಯ ಜೀವನದಲ್ಲಿ ಹೊಸ ಭರವಸೆಯ ಕಿರಣ ಉದಯವಾಗುತ್ತದೆ. ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಅತ್ಯುತ್ತಮ ಕೆಲಸದ ಸೇವೆಗಾಗಿ ಧನಪ್ರಾಪ್ತಿಯ ಯೋಗ ಇರುತ್ತದೆ. ಇಂದು ಅದೃಷ್ಟ ನಿಮ್ಮ ಪಾಲಿಗೆ ಇದೆ. ಇಂದು ದೀರ್ಘಕಾಲದ ಬಾಕಿ ಇರುವ ಎಲ್ಲ ಕೆಲಸಗಳು ಮುಕ್ತಾಯಗೊಳ್ಳಬಹುದು. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಬಂಧುಗಳ ಸಂಪೂರ್ಣ ಸಹಕಾರ ದೊರಕಲಿದೆ. ವಾಹನ ಚಲಾವಣೆಯಲ್ಲಿ ಎಚ್ಚರಿಕೆ ಇರಲಿ. ಕೃಷಿ ಕೆಲಸಗಳು ಸುಗಮವಾಗಿ ಸಾಗುತ್ತವೆ. ಈ ದಿನ ಆರೋಗ್ಯದಲ್ಲಿ ಆಕಸ್ಮಿಕ ಏರುಪೇರು ಉಂಟಾಗಬಹುದು. ಇಂದು ನೀವು ಸಂಜೆಗೆ ಒಳ್ಳೆಯ ಕೆಲಸ ಮಾಡಲು ಸಿದ್ಧರಾಗಿರುತ್ತೀರಿ ಮತ್ತು ಒಳ್ಳೆಯ ಆಲೋಚನೆಗಳೊಂದಿಗೆ ಮುಂದುವರಿಯುತ್ತೀರಿ. ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಮುಂದುವರಿಯುತ್ತೀರಿ. ವ್ಯವಹಾರದಲ್ಲಿ ದೀರ್ಘಾವಧಿಯ ಯೋಜನೆಗಳು ವೇಗವನ್ನು ಪಡೆಯುತ್ತವೆ. ನಿಮ್ಮ ಹಣವು ಸಿಲುಕಿಕೊಂಡಿದ್ದರೆ ನಿಮಗೂ ಅದು ಇಂದು ಸಿಗುತ್ತದೆ. ನಿಮಗೆ ಸರ್ಕಾರಿ ಟೆಂಡರ್ ಸಿಗಬಹುದು. ಇದು ನಿಮ್ಮನ್ನು ಸಂತೋಷಪಡಿಸುತ್ತದೆ. ಇಂದು ಕುಟುಂಬದ ಸದಸ್ಯರಿಗೆ ಅಚ್ಚರಿಯ ಉಡುಗೊರೆಯನ್ನು ತರಬಹುದು. ಇಂದು ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಒಪ್ಪಂದ ಅಥವಾ ಮಾರಾಟಕ್ಕೆ ನಿಮ್ಮ ವಿಧಾನವು ಮುಖ್ಯವಾಗಿದೆ. ಆಪ್ತ ಸಂಗಾತಿಯೊಂದಿಗೆ ಊಟವನ್ನು ಆನಂದಿಸಿ. ಮನೆಯ ಶಬ್ದಗಳು ಮತ್ತು ವಾಸನೆಗಳು ಯಾವುದೇ ಲೌಕಿಕ ಆಸ್ತಿಗಿಂತ ಹೆಚ್ಚು ಅಮೂಲ್ಯವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಇಂದು ನಿಮ್ಮನ್ನು ಮುಕ್ತಗೊಳಿಸಲು ಮತ್ತು ಪ್ರತಿಬಂಧಗಳಿಂದ ಮುಕ್ತಗೊಳಿಸಲು ಉತ್ತಮ ದಿನ. ಜನರೊಂದಿಗೆ ಬೆರೆಯುವುದು ಇಂದಿನ ಮಂತ್ರವಾಗಿದೆ ಮತ್ತು ಒಟ್ಟಿಗೆ ಕೆಲಸ ಮಾಡುವುದು ಯಶಸ್ಸಿನ ಕೀಲಿಕೈಯಾಗಿದೆ. ಆದ್ದರಿಂದ ಎರಡೂ ಕೈಗಳಿಂದ ಅವಕಾಶಗಳನ್ನು ಪಡೆದುಕೊಳ್ಳಿ. ಯಾರನ್ನಾದರೂ ಸೋಲಿಸುವುದು ತುಂಬ ಸುಲಭ, ಆದರೆ ಯಾರನ್ನಾದರೂ ಗೆಲ್ಲುವುದು ತುಂಬ ಕಷ್ಟದ ಕೆಲಸ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.